ನಮಸ್ಕಾರ ನನ್ನ ಹಿತೈಷಿಗಳಿಗೆ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ಯಾರೇ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ಸ್ ಕೊಡಿ, ಸಬ್ ಆಗುತ್ತೆ. ಆಮೇಲೆ ನನ್ನ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೂ ನಮ್ಮ ಫ್ರೆಂಡ್ ಒಬ್ಬರು ನನಗೆ ತುಂಬ ವರ್ಷದ ಹಳೇ ಫ್ರೆಂಡು, ಸುಮಾರು 20 ವರ್ಷದ ಫ್ರೆಂಡು ಅಂತಲೇ ಹೇಳ್ಬೋದು. ಅವರು ನಮ್ಮ ಜೊತೆಯಲ್ಲಿ ಒಂದು ಅಕ್ಕ ತಂಗಿ ಥರ, ಒಂದು ಕುಟುಂಬದಲ್ಲಿ ಹೇಗೆ ಇದ್ದೀವೋ ಆ ಥರ ಇದ್ದೀವಿ. ಅವರು ನನಗೋಸ್ಕರ ಒಂದು ಹಾಡು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ನೀ ಸಿಹಿಯಾದಾಗ ಖುಷಿಯೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನೀ ಅಂದಾದ ಚಂದಾದ ಗೊಂಬೆ, ನೀ ಅಂದಾದ ಚಂದಾದ ಗೊಂಬೆ, ಮುದ್ದಾದ ಗೊಂಬೆ. ನೋಡಿದ್ರಲ್ಲ, ನಮ್ಮ ಫ್ರೆಂಡು ಎಷ್ಟು ಚೆನ್ನಾಗಿ, ತುಂಬ ಅದ್ಭುತವಾಗಿ ನನ್ನ ಬಗ್ಗೆ ಈ ಥರ ಒಂದು ಹಾಡು ಹೇಳಿದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಈಗಿನ ಕಾಲದಲ್ಲಿ ಫ್ರೆಂಡ್ಸ್ ಅಂದರೆ ಈ ಥರ ಇರೋದೇ ಇಲ್ಲ. ಯಾಕೆಂದರೆ ತಿನ್ನೋದು, ಉಣ್ಣೋದು, ತಿರುಗಾಡೋದು ಅಷ್ಟೇ ಫ್ರೆಂಡ್ಶಿಪ್ಪು ಅಂತಾರೆ. ನಮ್ಮ ಫ್ರೆಂಡ್ಶಿಪ್ಪು ಬರೀ ತಿನ್ನೋದು, ಅಲ್ಲಿ ಕೂತ್ಕೊಂಡು ತಿನ್ನೋದು, ಇಲ್ಲಿ ಕೂತ್ಕೊಂಡು ತಿನ್ನೋದು ಅಲ್ಲ. ಆ ಒಂದು ಭಾವನೆಗಳು, ಒಂದು ಪ್ರೀತಿ, ವಿಶ್ವಾಸ, ಒಬ್ಬರ ಕಷ್ಟಕ್ಕಾಗೋದು, ಒಬ್ಬರು ನೋವಲ್ಲಿ ಸ್ಪಂದಿಸೋದು, ಒಬ್ಬರು ಭಾವನೆಗಳಿಗೆ ಬೆಲೆ ಕೊಡೋದು, ಅದು ಒಂದು ಪ್ರೀತಿಸೋದು, ಮತ್ತು ಎಲ್ಲಿದ್ರೂ ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸೋದು, ಮತ್ತು ಮಾತಾಡೋದು, ಒಂದು ಕಷ್ಟ ಸುಖ ಮಾತಾಡೋದು ಒಂದು ಫ್ರೆಂಡ್ಶಿಪ್ಪು. ಅವರು ಎಷ್ಟು ಆಸ್ತಿ ಕೊಟ್ಟರು, ಅವ್ರ ಹತ್ರ ಎಷ್ಟು ಆಸ್ತಿ ಇದೆ, ನಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ನಾವೇನು ಮಾಡಿದ್ದೀವಿ ಅನ್ನೋದು ಮುಖ್ಯ ಅಂತ ಅಲ್ಲ. ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ. ಆ ಫ್ರೆಂಡ್ಶಿಪ್ಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಈಗಿನ ಕಾಲದಲ್ಲಿ. ಎಲ್ಲರೂ ಅಷ್ಟೇ. ದಯವಿಟ್ಟು ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಕೊಡಿ. ಪ್ರೀತಿ ವಿಶ್ವಾಸನ ಸಂಬಂಧ ಆಗಲಿ, ಒಂದು ಫ್ರೆಂಡ್ಶಿಪ್ ಆಗಲಿ, ಒಂದು ಯಾವುದೇ ಥರ ಆಗಲಿ, ಒಂದು ಉಳಿಸ್ಕೊಂಡ್ರೆ ಅದು ಕೊನೆವರೆಗೂ ಇರುತ್ತೆ. ಮಧ್ಯದಲ್ಲಿ ನಾವು ಮನಸ್ತಾಪಗಳು, ಜಗಳಗಳು ಆಡಿಕೊಂಡ್ರೆ ಆ ಕೊನೆವರೆಗೂ ಫ್ರೆಂಡ್ಶಿಪ್ ಆಗಲಿ, ಒಂದು ಸಂಬಂಧಗಳಾಗಲಿ ಉಳಿಯಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೋಡಿ, ನಮ್ಮ ಫ್ರೆಂಡು ಎಷ್ಟು ಚೆನ್ನಾಗಿ ನನ್ನ ಬಗ್ಗೆ ಆಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಚಾನಲಲ್ಲಿ ಒಬ್ಬರು ಹರಿಕಥೆ ದಾಸರು ಬಂದಿದ್ದರು. ಅವ್ರ ಮನೆಗೆ ಬಂದು ಅವರೇನೇ ಬನ್ನಿ, ನಿಮ್ಮ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಬೇಕು ಬನ್ನಿ ಅಂತ ಹೇಳ್ಬಿಟ್ಟು ದಾಸರನ್ನ ಕರೆಸಿ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಕತೆ ಹೇಳಿಸಿ ವಿಡಿಯೋ ಮಾಡಿ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿರೋ ನನ್ನ ಸ್ನೇಹಿತೆಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಅವ್ರ ಕುಟುಂಬಕ್ಕೂ ಸಹ ಒಳ್ಳೆಯದಾಗಲಿ. ಅವ್ರ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ, ಅವರು ಸಹ ಕಷ್ಟಪಟ್ಟಿದ್ದಾರೆ. ಅವರು ಒಳ್ಳೆ ಮುದ್ದಾದ ಗಾಯಕಿ ಆಗಬೇಕು ಅಂತ ನನಗೂ ಆಸೆ. ಅವ್ರಿಗೆ ಒಳ್ಳೆಯದಾಗಲಿ, ಮುದ್ದಾದ ಗಾಯಕಿ ಆಗಲಿ. ಹಾಗೂ ಎಲ್ಲರೂ ಮೆಚ್ಚುವಂಥ ಆ ಹೃದಯಕ್ಕೆ, ಆ ಪ್ರೀತಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ರಿಗೂ ಆರೋಗ್ಯ, ಆಯಸ್ಸು, ನೆಮ್ಮದಿ, ಶಾಂತಿ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿರೋರಿಗೆ, ಹಾಡು ಕೇಳಿಸ್ಕೊಂಡಿರೋರಿಗೆ, ಈ ಪ್ರೀತಿ ಮಾತುಗಳನ್ನ ಕೇಳಿಸ್ಕೊಂಡಿರೋ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.